ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಡಾಕ್ಟರ್ ಗಗನ ಮತ್ತೆ ಹಳೆ ಜೋಡಿ ಜೊತೆ ಮೋಡಿ ಆಯ್ತಾ ಏನಾಯ್ತು? ಅದೇ ಅವನ ಅಣ್ಣ ತಂಗಿ ಅನ್ನಲ್ಲ, ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ ಸರ್, ಸೇಮ್ ಗೋಡೆ ಗೋಡಿತಾರೆ ಸುಣ್ಣ ಯಾವತ್ತಿದ್ರು ಗಿಲ್ಲಿನೇ ನಮ್ಮ ಅಣ್ಣ ಅಂತ ನಮ್ಮ ಅಣ್ಣನ ಜೊತೆ ಡ್ಯಾನ್ಸ್ ಮಾಡಿ ಖುಷಿ ಆಯ್ತು. ಒಂದ್ ನಿಮಿಷ, ಪ್ರತಾಪ್ ಅವರು ನಿನ್ನ ಬರೀ ಡ್ರೋನ್ ಅಲ್ಲಿ ಮಾತ್ರ ಕರ್ಕೋಗವ್ರೆ, ಡ್ರೋನ್ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಕರ್ಕೋಗವ್ರಲ್ವಾ? ನಾನು ಫ್ಲೈಟ್ ಅಲ್ಲಿ ಮಲೇಷಿಯಾಗೆ ಕರ್ಕೋಗಿದ್ದೀನಿ. ಏನಿದೆ ಸರ್, ಅವ್ರು ಮಲೇಷ್ಯಾಗ ಹೋಗಿದ್ದಾರೆ, ನಾವು ಇಲ್ಲೇ ನಮ್ಮ ಪ್ರಕೃತಿನ ಸವಿಯಕ್ಕೆ ಯಲ್ಲಾಪುರ ಕಾಡಿಗೆ ಹೋಗಿದ್ವಿ, ಅಷ್ಟೇ ಡಿಫ್ರೆನ್ಸ್. ಒಟ್ಟಲ್ಲಿ ನೀವು ಎಲ್ಲಾರು ಹೋಗಿ ಸವಿಯೋದು ಇಂಪಾರ್ಟೆಂಟ್, ಎಂಜಾಯ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ಡೈರೆಕ್ಟರ್ ನಮ್ಮ ಜಜಸ್ ಬಹಳ ರಚ್ಚು. ಈ ಪರ್ಫಾರ್ಮೆನ್ಸ್ ಎಷ್ಟು ಇಷ್ಟ ಆಯ್ತು? ಖುಷಿ ಆಯ್ತು ಅವರಿಬ್ರನ್ನ ವಾಪಸ್ ನಮ್ಮ ವೇದಿಕೆ ಮೇಲೆ ನೋಡಿ. ಅಂಡ್ ಅವರಿಬ್ರು ಡಾನ್ಸ್ ಮಾಡ್ತಿರ್ಬೇಕಾದ್ರೆ ನಮಗೆ ಸೀಸನ್ 1 ನಾಪಕಕ್ಕೆ ಬರ್ತಿತ್ತು. ಅಂಡ್ ಇಲ್ಲೂ ಕೂಡ ಅಷ್ಟೇ ಎಫರ್ಟ್ ಹಾಗೆ ಇತ್ತು, ಬಟ್ ಸ್ವಲ್ಪ ಎನರ್ಜಿ ಅಂತ ಬಂದಾಗ ಅವ್ರದ್ದು ಸ್ವಲ್ಪ ಜಾಸ್ತಿ ಇತ್ತು. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್. ರವಿ ಸರ್ ತುಂಬಾ ಲೈವ್ಲಿ ಆಗಿತ್ತು, ಕಲರ್ಫುಲ್ ಆಗಿತ್ತು. ಬೇಸಿಕಲ್ ಆಗಿ 2 ಸೀಸನ್ ಜನ ನೋಡೋದಕ್ಕೆ ಖುಷಿ ಆಯ್ತು. ಆಕ್ಚುಲಿ ಸೆಲೆಬ್ರೇಷನ್ ಮೂಡ್ ತರ ಆಯ್ತು ನೋಡೋದಕ್ಕೆ, ಚೆನ್ನಾಗಿತ್ತು. ಎಲ್ಲ ಆಲ್ ಗುಡ್. ಥ್ಯಾಂಕ್ ಯು ಸರ್. ರವಿ ಸರ್ ಎಲ್ಲ ಆಲ್ ಗುಡ್ ಅಂತ ಹೇಳಾದ್ಮೇಲೆ ಎಲ್ಲ ಆಲ್ ಗುಡ್ಡೇ ಅಷ್ಟೇ. ಮತ್ತೆ ಇವಾಗ ನಿಮ್ಮಿಬ್ಬರನ್ನ ಕೇಳಕ್ ಇಷ್ಟಪಡ್ತೀನಿ. ಈಗ ಗಿಲ್ಲಿ ಅಂಡ್ ಡ್ರೋನ್ ಪ್ರತಾಪ್, ನೀವು ನಿಮ್ಮ ಮೆಂಟರ್ಸ್ ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಮ್ಮ? ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ ಅಂತ ಗೊತ್ತು. ಮೊದಲು ವಿಪ್ರೋದಲ್ಲಿ ಕೆಲಸ ಮಾಡ್ತಾ ಇದ್ರು. ನೀ ಎಷ್ಟು ತಿಳ್ಕೊಂಡು? ನನಗೆ ಇಬ್ಬರ ಬಗ್ಗೆನೂ ಗೊತ್ತು ಅಣ್ಣ. ಯಶು ಬಗ್ಗೆ ಹೇಳಪ್ಪ. ಯಶು ಬಗ್ಗೆನಾ? ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಏನ್ ಸೆಕೆಂಡ್ ಇಯರ್ ಓದಿರೋದು ಅಣ್ಣ? ಸೆಕೆಂಡ್ ಇಯರ್ PUC. ಅದೇ ಸೆಕೆಂಡ್ ಇಯರ್ ಆದ್ಮೇಲೆ BBA ಬರೋದು, ಅಷ್ಟು ಗೊತ್ತಾಗಲ್ವಾ ನಿನಗೆ? ಗೊತ್ತಾಯ್ತು. ಇಬ್ರು ಅದ್ಭುತವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗಿದೆ. ಇದನ್ನೇ ಯಾಕೆ ನಾವು ಒಂದು ಆಟ ಆಡಿಸಬಾರ್ದು ಅಂತ ನೋಡ್ಕೊಂಡಿದ್ದೆ. ಆಟ ಏನು ಅಂತ ಹೇಳ್ತೀನಿ, ಬರೋದಕ್ಕಿಂತ ಮುಂಚೆ ಪ್ರಾಪರ್ಟೀಸ್ ಬರಲಿ. ಅದ್ಭುತವಾದ ಒಂದು ಗೇಮ್. ಯಾರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಮೆಂಟರ್ಸ್ ನ ಅಂತ. ನಿಮ್ಮ ಏಂಜಲ್ಸ್ ಬಗ್ಗೆ ಪ್ರಶ್ನೆ ಕೇಳ್ತೀವಿ, ಅವರು ಉತ್ತರ ಬರೀತಾರೆ, ನೀವು ನಿಮ್ಮ ಉತ್ತರನ ಬರೀತೀರಾ. ಯಾರು ಎಷ್ಟು ಸರಿಯಾದ ಉತ್ತರಗಳನ್ನ ಕೊಡ್ತೀರಾ ಅವ್ರು ವಿನ್ ಆಗ್ತಾರೆ. ನಿಮ್ಮ ಮೊದಲ ಪ್ರಶ್ನೆ, ನಿಮ್ಮ ಏಂಜಲ್ ನ ಹೈಟ್ ಅಂಡ್ ವೆಯ್ಟ್ ಎಷ್ಟು? ಪಟ್ ಅಂತ ಬರಬೇಕು. ಡ್ರೋನ್ ಪ್ರತಾಪ್ ಅಂಡ್ ಗಿಲ್ಲಿ ತೋರ್ಸಿ. ನಾನು ನೋಡ್ತೀನಿ ಸರ್, ಪ್ಲೀಸ್. ಒಂದು ನಿಮಿಷ. ಡ್ರೋನ್ ಪ್ರತಾಪ್ ಗಗನ ಹೈಟ್ 5.6 ಅಂಡ್ ಅವರ ತೂಕ 50 kg. ಸರಿಯಾಗಿದೆಯಾ ಇಲ್ವಾ ನೋಡೋಣ. ಗಗನ ತೋರ್ಸಮ್ಮ. ಹೆಂಗೆ ರಾಜು? ಅವತ್ ಮೇಲೆ ಎತ್ತಿದ್ನಲ್ಲ ಅವ್ರನ್ನ, ಒಂದಷ್ಟು ಅಂದಾಜಿತ್ತು. ಒಂದ್ಸರಿ ನಿರಂಜನ್ ಎತ್ಬಿಟ್ಟು ವೆಯ್ಟ್ ಹೇಳು. ಇಲ್ಲಿ ನೋಡಿ, ಹಿಂಗು ತಿಂದ ಮಂಗ ಮುಖ ಹೆಂಗಾಗಿದೆ. ಹೈಟ್ ಅಂಡ್ ವೆಯ್ಟ್. ಹೈಟ್ 80, ವೆಯ್ಟ್ 95. ಇದು ಯಾವುದಿಲ್ಲ, ಇದು 80. ಇದು ಅಣ್ಣ ಅವನು ರಾತ್ರಿ ಹೊತ್ತು ತಗತಾನಲ್ಲ, ಅದು ಬರೆದ್ಬಿಟ್ಟು ಅವನು. ಇದು ಯಾವ ಸೀಮಾ ಹೈಟ್ಲ? ಇಂಚಲ್ಲಿ ಬರ್ದಿತ್ತಣ್ಣ ಇದು. ಇಂಚು 80 ಇಂಚು. 80 ಇಂಚನ್ನು ಹಿಂಗ್ ಇಟ್ಕೊಂಡು ಹೇಳ್ರಜ, ಎಷ್ಟು ಇಂಚು ಹೇಳ್ರಜ? ಅದೊಂದು ಚೂರು ಅಣ್ಣ ಇದಾಯ್ತು. ಇದು ಕರೆಕ್ಟ್ ಆಗಿರ್ತದೆ ಕಣ. 95 kg. ನಾನು ಎತ್ತಿದ್ನಲ್ಲ ಇವಾಗ. ಯಶು ತೋರ್ಸಮ್ಮ. ನೀನೇ ಕಮ್ಮಿ ಬರ್ಕೊಬಿಟ್ಟಿದ್ಯಾ? 5.4 ಹೈಟು, 58 kg. 58 ಇಲ್ಲಿ 95 ಇಲ್ಲಿ ಯಾಕ್ಲ ಹಿಂಗೆ? ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡ್ರೋನ್ ಪ್ರತಾಪ್ ಉತ್ತರ ಕೊಟ್ಟಿದ್ದಾರೆ. ಬನ್ನಿ ಚಪ್ಪಾಳೆ.